ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ. ಮೊದಲನೆಯದಾಗಿ ಗುರು ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾದ ಗುರು ನಿಮ್ಮ ಧನಯೋಗವನ್ನು ಬಲಪಡಿಸೋಕೆ ಪ್ರಚೋದಿಸುತ್ತಾನೆ, ಅಂದರೆ ಆ್ಯಕ್ಟಿವೇಟ್ ಮಾಡ್ತಾನೆ ಗುರು. ಈ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದನ್ನು ಗಮನಿಸಿ ಗುರು ಆರ್ಥಿಕವಾಗಿ ಪ್ರತಿಫಲಗಳನ್ನು ಕೊಡ್ತಾನೆ. ಕನ್ಯಾ ರಾಶಿಯವರಿಗೆ ಈ ಸಮಯ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳಬಹುದು. ದಯವಿಟ್ಟು ಈ ಸಂದರ್ಭವನ್ನು ಮಿಸ್ ಮಾಡಿಕೊಡ್ಬೇಡಿ. ಯಾಕಂದರೆ ಸಾಮಾನ್ಯವಾಗಿ ಮನುಷ್ಯ ಏನು ಮಾಡ್ತಾನಂದರೆ, ಗ್ರಹಗಳೆಲ್ಲ ನಿಮ್ಮ ವಿರುದ್ಧವಾಗಿ ಇದ್ದಾಗ ಜಾಸ್ತಿ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾರೆ, ಜಾಸ್ತಿ ಚಿಂತೆ ಮಾಡಿ ಮೆದುಳಿಗೆ ಆಯಾಸ ಮಾಡ್ಕೊತಾರೆ, ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ಗ್ರಹಗಳು ನಮಗೆ ಅನುಕೂಲದಲ್ಲಿ ಶುಭವನ್ನು ಕೊಡುವಾಗ ನಾವು ಹೆಚ್ಚು ಪರಿಶ್ರಮ ಪಡಬೇಕು. ಜ್ಞಾನದಿಂದ ದುಪ್ಪಟ್ಟು ಕೆಲಸವನ್ನು ನಿರ್ವಹಿಸಿದರೆ, ನಡೆಯುವಾಗ ನಾವೇನಾದರೂ ಎತ್ತಿಟ್ಕೊಂಡ್ಬಿಟ್ರೆ ಆ ಗ್ರಹಗಳು ನಮಗೆ ವಿರುದ್ಧ ಫಲಗಳನ್ನು ಮುಂದೆ ಕೊಡುವಾಗ ನಾವು ಕಷ್ಟದ ಸಂದರ್ಭವನ್ನು ನಿಭಾಯಿಸಬಹುದು. ಅಂದರೆ ಮ್ಯಾನೇಜ್ ಮಾಡ್ಕೊಂಡು ಬಿಡ್ಬೋದು ಆ ಸಂದರ್ಭವನ್ನು. ಅದಕ್ಕೆ ಈಗ ಗುರು ನಿಮಗೆ ಲಾಭಸ್ಥಾನದಲ್ಲಿ ಬಂದಿರೋದ್ರಿಂದ ಆದಾಯದಲ್ಲಿ ಹೆಚ್ಚಳ ಮಾಡ್ತಾನೆ. ತುಂಬ ಸಮಯದಿಂದ ನಿಮಗೆ ಆಸೆ ಇರುತ್ತೆ. ಆ ಆಸೆ ಕೂಡ ಈ ಸಂದರ್ಭದಲ್ಲಿ ಈಡೇರಿಸ್ಕೊಳ್ತೀರಾ ಮತ್ತು ಹೊಸ ಆದಾಯದ ಹರಿವು ನೀವು ನಿರೀಕ್ಷಿಸಬಹುದು. ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮಾಡಲು ಅಥವಾ ನೀವು ಯಾವುದೇ ವ್ಯಾಪಾರವನ್ನು ಮಾಡ್ತಿದ್ರೇನೋ ಅದೂ ನಿಮಗೆ ವಿಸ್ತರಣೆ ಮಾಡಿಕೊಂಡು ಪ್ರಾರಂಭ ಮಾಡ್ಕೋಬೋದು. ವಿಸ್ತರಣೆ ಮಾಡಿ ಈ ಅವಧಿ ತುಂಬಾ ಉತ್ತಮವಾಗಿದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ನೀವು ಕಾಣಬಹುದು. ಕೆಲಸದಲ್ಲಿ ಬಡ್ತಿ, ಪ್ರಮೋಷನ್ ಮತ್ತು ಗುರುತು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಸುಧಾರಿಸುತ್ತದೆ. ಈ ಸಂದರ್ಭದಲ್ಲಿ ನೆಟ್ವರ್ಕಿಂಗಲ್ಲಿರೋರ್ಗೂ ಒಳ್ಳೆಯ ವಿಸ್ತರಣೆ ಆಗುತ್ತೆ. ದೊಡ್ಡ ವ್ಯಕ್ತಿಗಳೊಂದಿಗೆ ಸಂಪರ್ಕದಿಂದ ನಿಮ್ಮ ವೃತ್ತಿಪರ ಬೆಳವಣಿಗೆಯಲ್ಲಿ ಸಹಾಯನೂ ಆಗುತ್ತೆ ಮತ್ತು ಹೊಸ ಅವಕಾಶಗಳನ್ನು ನಿಮ್ಮದಾಗುತ್ತೆ. ಕೆಲಸದಲ್ಲಿ ಬೇರೆಯವರ ಕೆಲಸಕ್ಕಿಂತ ನಿಮ್ಮ ಕೆಲಸಕ್ಕೆ ಹಾಗೂ ನಿಮ್ಮ ಮಾತುಗಳಿಗೆ ಗೌರವ ಮತ್ತು ಗುರುತು ಸಿಗುತ್ತೆ. ಜೂನ್ 8ರವರೆಗೂ ಬುಧ ಮತ್ತು ಶುಕ್ರ ನಿಮ್ಮ ದಶಮ ಸ್ಥಾನದಲ್ಲಿ ಇರೋದ್ರಿಂದಾಗಿ ವೃತ್ತಿಯಲ್ಲಿ ಇರೋರಿಗೆ ಮತ್ತು ಬರಹಗಾರರಿಗೂ ಹೆಚ್ಚು ಅನುಕೂಲ, ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಮತ್ತು ಜೂನ್ 2ರಂದು ಗುರು ಲಾಭಸ್ಥಾನಕ್ಕೆ ಪ್ರವೇಶ ಮಾಡಿದರೆ ಜೂನ್ 8ವರೆಗೂ ದಶಮ ಸ್ಥಾನದಲ್ಲಿ ಶುಕ್ರ. ಈಗ ಜೂನ್ 8ರಂದು ಶುಕ್ರನು ಗುರುವಿನ ಜೊತೆ ಸೇರಿಕೊಂಡು ಅತ್ಯಂತ ಅನುಕೂಲಕರವಾಗಿ ಗಜಲಕ್ಷ್ಮಿ ಯೋಗವನ್ನು ಸೃಷ್ಟಿಸ್ತಾರೆ ಇವರಿಬ್ಬರು, ಗುರು ಮತ್ತು ಶುಕ್ರ. ಶುಕ್ರನ ಸಂಚಾರವು ಸಮಾಜದಲ್ಲಿ ನಿಮ್ಮ ರೆಪ್ಯುಟೇಷನ್ನು ಗಟ್ಟಿ ಮಾಡ್ತಾನೆ. ಕುಟುಂಬದಲ್ಲಿ ಸುಧಾರಣೆ ತಂದುಕೊಡುತ್ತೆ. ನಿಮ್ಮ ಸಂಬಂಧ ಪ್ರೀತಿ ಪಾತ್ರರ ಜೊತೆಗೆ ಇನ್ನೂ ಗಟ್ಟಿಯಾಗುತ್ತೆ. ಸಿಂಗಲ್ಸ್ ಇರೋರಿಗಂತೂ ಅರ್ಥಪೂರ್ಣವಾದ ಸಂಪರ್ಕ ಕಂಡುಕೊಳ್ತೀರ ನೀವು. ಜೂನ್ ಮೊದಲ 15 ದಿನಗಳವರೆಗೂ ಸೂರ್ಯ ಬಂದು ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಅದರಿಂದಾಗಿ ಸರ್ಕಾರಿ ಅಧಿಕಾರಿಗಳಿಗೆ, ಕಾನೂನು ವಿಷಯದಲ್ಲಿ ಮೇಲಾಧಿಕಾರಿಗಳಿಗೂ ಮತ್ತು ಹಿರಿಯರಿಗೆ ಸಂಬಂಧಿಸಿದ ಸಮಸ್ಯೆಗಳು ಏನಾದರೂ ಇದ್ರೇನೋ ಪರಿಹಾರ ಆಗುತ್ತೆ. ಈ ವಿಚಾರದಲ್ಲಿ ನೀವು ಪ್ರಯತ್ನ ಪಟ್ಟರೆ ಯಶಸ್ಸು ತರುತ್ತೆ ನಿಮಗೆ. 15 ಒಳಗಡೆ ಜೂನ್ 15ರಿಂದ ಸೂರ್ಯ ಬಂದು ಕರ್ಮಸ್ಥಾನಕ್ಕೆ, ದಶಮ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಸೂರ್ಯನ ಸಂಚಾರವು ನೇರವಾಗಿ ನಿಮ್ಮ ವೃತ್ತಿಯ ಮೇಲೆ ಪ್ರಭಾವ ಬೀರ್ತಾನೆ. ಸೂರ್ಯ ಇಲ್ಲಿ ಕೆಲಸದಲ್ಲಿ ನಿಮ್ಮ ಕಮ್ಯುನಿಕೇಷನ್, ಅಂದರೆ ಕೇಳಿಸ್ಕೊಳ್ಳೋದು ಮತ್ತು ಮಾತನಾಡೋದು, ಸ್ಪಷ್ಟವಾಗಿ ಮಾತಾಡೋದನ್ನು ಮತ್ತು ನೆಟ್ವರ್ಕಿಂಗ್ ಕೌಶಲ್ಯಗಳಿಗೆ ಉತ್ತೇಜನ ನೀಡ್ತಾನೆ ಸೂರ್ಯ. ನೀವು ತುಂಬ ಶಾರ್ಪಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಇದು ಉತ್ತಮವಾದ ಸಮಯ. ತೆಗೆದುಕೊಳ್ತೀರನು ನಿರ್ಧಾರಗಳನ್ನು. ಸೂರ್ಯ ದಶಮ ಸ್ಥಾನದಲ್ಲಿದ್ದಾಗ ಕರ್ಮಸ್ಥಾನದಲ್ಲಿ ತುಂಬ ಧೈರ್ಯ ಕೊಡ್ತಾನೆ ಮತ್ತು ಆತ್ಮವಿಶ್ವಾಸ, ಉತ್ಸಾಹ ಕೊಡ್ತಾನೆ. ಅದರಿಂದ ಲಾಭವೂ ನಿಮಗೆ ದೊರೆಯುತ್ತೆ. ಜೂನ್ ತಿಂಗಳ ಮೊದಲ 20 ದಿನಗಳಂದು ಸೂರ್ಯನ ಸಂಚಾರವು ನಿಮಗೆ ತುಂಬ ಉತ್ತಮವಾಗಿರುತ್ತೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಇಂಟರ್ವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿರೋರ್ಗು ತುಂಬಾ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು. ಆದರೆ
ಕುಜ ಅಷ್ಟಮದಲ್ಲಿ ಇರೋದ್ರಿಂದಾಗಿ ಜೂನ್ ತಿಂಗಳ ಮೊದಲ 20 ದಿನಗಳವರೆಗೂ ಸ್ವಲ್ಪ ಪ್ರೆಷರ್ ಆಗಬಹುದು. ನಿಮಗೆ ಜಾಸ್ತಿ ಕೆಲಸದ ಒತ್ತಡ ಆಗ್ಬೋದು, ಕೆಲಸದಿಂದ ಒತ್ತಡ ಅನಿಸುತ್ತೆ ನಿಮಗೆ. ಮತ್ತು ಕೆಲಸದಲ್ಲಿ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಅವಾಯ್ಡ್ ಮಾಡಿ ನೀವು. ಜೂನ್ 20ರಂದು ಅಷ್ಟಮದಿಂದ ಕುಜ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡೋದ್ರಿಂದಾಗಿ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೂ ಇದು ಉತ್ತಮವಾದ ಸಮಯ. ತುಂಬಾ ಕುಜ ಅನುಕೂಲ ಮಾಡಿಕೊಡ್ತಾನೆ. ಮತ್ತು ಹೈಯರ್ ಸ್ಟಡೀಸ್, ಉನ್ನತ ಶಿಕ್ಷಣ ಮಾಡೋರ್ಗು ಅನುಕೂಲಕರವಾಗಿರುತ್ತೆ. ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಕೆ ಈ ಅವಧಿಯನ್ನು ಉಪಯೋಗಿಸಿಕೊಳ್ಳಿ. ಆಫೀಸ್ ಕೆಲಸದ ವಿಚಾರವಾಗಿ ಪ್ರಯಾಣನೂ ಸಾಧ್ಯತೆ ಇಲ್ಲಿ ಬರ್ತಾ ಇದೆ. ಸಣ್ಣ ಅವಧಿಯ ಫಲಿತಾಂಶದಲ್ಲಿ ಅಡೆತಡೆಗಳು ಎದುರಾದರೆ, ಏನಾದರೂ ಟೆನ್ಷನ್ಸ್ ಏನಾದರೂ ನಿಮಗೆ ಫೇಸ್ ಮಾಡಬೇಕಾದ್ರೆ ನಿರಾಶೆ ಆಗಬೇಡಿ. ಅದರ ಬದಲು ದೀರ್ಘಕಾಲೀನ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮತ್ತು ಹಣಕಾಸಿನ ನಿರ್ಧಾರಗಳನ್ನು ಏನಾದರೂ ತಗೋಬೇಕಾದ್ರೆ ನಿಧಾನವಾಗಿ ಯೋಚನೆ ಮಾಡಿ ನೀವು ತಗೋಬೇಕಾಗುತ್ತೆ. ಜೂನ್ 22ವರೆಗೂ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಬಂದು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದಾಗಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ಬರಲು ಸಹಾಯ ಮಾಡ್ತಾನೆ ಬುಧ. ನಿಮ್ಮ ನಾಯಕ ಗುಣ ಮತ್ತು ಸಂವಹನಗಳಿಗೆ ಗುರುತು ಸಿಗುತ್ತೆ. ಬಡ್ತಿ, ಪ್ರಮೋಷನ್ ಸಿಗುತ್ತೆ. ಹೊಸ ಗ್ರಾಹಕರನ್ನು ನೀವು ನಿಮ್ಮ ಟ್ಯಾಲೆಂಟಿಂದ ಆಕರ್ಷಿಸುತ್ತೀರಾ. ಅದರಿಂದ ನಿಮಗೆ ವೃತ್ತಿಯಲ್ಲಿ ಅನುಕೂಲನೂ ಆಗುತ್ತೆ. ಜೂನ್ 22ರಂದು ಬುಧ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಆದರೆ ಕೆಲವೇ ದಿನಗಳಲ್ಲಿ ಜೂನ್ 29ರಂದು ಬುಧ ವಕ್ರನಾಗ್ತಾನೆ. ನಿಮ್ಮ ರಾಶ್ಯಾಧಿಪತಿ ಬುಧ ವಕ್ರನಾಗ್ತಾನೆ. ಹಿಮ್ಮುಖ ಚಲನೆ. ಬುಧನ ವಕ್ರನಾಗೋ ಸಂದರ್ಭದಲ್ಲಿ ನಿಮ್ಮ ಲಾಭಸ್ಥಾನಕ್ಕೆ ಸ್ವಲ್ಪ ಹೊಡೆತ ಬೀಳುತ್ತೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಚಾರವಿರಬಹುದು ಅಥವಾ ಕೆಲಸದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. 2 ಬಾರಿ ಪರಿಶೀಲಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಚಾರನೂ. ಮತ್ತು ಸ್ಪಷ್ಟವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಏನೇ ಟೆನ್ಷನ್ನು, ಪ್ರಾಬ್ಲಮ್ಸ್ ಇದ್ರೇನು. ಈ ಸಂದರ್ಭದಲ್ಲಿ ಅನಗತ್ಯ ಖರ್ಚು ಮಾಡುವುದನ್ನು ನೀವು ತಪ್ಪಿಸಬೇಕಾಗುತ್ತೆ. ಉಳಿತಾಯದ ಮೇಲೆ ಗಮನ ಹರಿಸಿ. ಸಪ್ತಮದಲ್ಲಿ ಶನಿ ಇರೋದ್ರಿಂದಾಗಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗ್ಬೋದು. ತಾಳ್ಮೆಯಿಂದ ನೀವು ಇರಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಮತ್ತು ಅವರ ಜೊತೆ ಓಪನ್ ಆಗಿ ಸ್ಪಷ್ಟದಿಂದ ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳಿ. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾದರೂ ನೀವಿದ್ದರೆ ಯಾವುದೇ ಒಪ್ಪಂದಗಳ ಡಾಕ್ಯುಮೆಂಟ್ಸ್ಗಳ ಸ್ಪಷ್ಟನೆ ಇರಬೇಕು. ಅಂದರೆ ಕರೆಕ್ಟಾಗಿರಬೇಕು ಡಾಕ್ಯುಮೆಂಟು. ನೀವು ಚೆಕ್ ಮಾಡ್ಕೋಬೇಕು. ಯಾವುದೇ ಪರಿಶೀಲನೆ ಚೆಕ್ ಮಾಡದೆ ಬ್ಲೈಂಡಾಗಿ ನಂಬಬೇಡಿ. ಮತ್ತು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಷಷ್ಠಮ ಭಾವದಲ್ಲಿ ರಾಹುವಿನ ಸಂಚಾರದಿಂದಾಗಿ ಶತ್ರುಗಳ ಮೇಲೆ ಜಯ ಸಿಗುತ್ತೆ ನಿಮಗೆ. ಮತ್ತು ಹಳೆಯ ಸಾಲ ಏನಾದರೂ ಇದ್ರೇನೋ ಅದನ್ನು ನೀವು ತೀರ್ಸೋಕ್ಕೆ ರಾಹು ಸಹಾಯ ಮಾಡ್ತಾನೆ. ವೃತ್ತಿಯಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಇರ್ತಾರಲ್ವಾ, ಸ್ಪರ್ಧಿಗಳು, ಅವರ ಮೇಲೇನೂ ನೀವು ಜಯ ಸಾಧಿಸ್ತೀರ. ಮೇಲ್ಗೈ ಇರುತ್ತೆ ನಿಮ್ಮದು. 12ನೇ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ನಿಮ್ಮ ನಿದ್ರೆಯಲ್ಲಿ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಸ್ವಲ್ಪ ಆಯಾಸ ಆಗಬಹುದು. ಸ್ವಲ್ಪ ವಿಶ್ರಾಂತಿ ಕಡೆ ಗಮನ ಕೊಡಿ. ಮತ್ತು ನಿಮ್ಮ ಪಾದಗಳಿಗೆ ಸ್ವಲ್ಪ ಕೇರ್ ತಗೊಳ್ಳಿ. ಮತ್ತು ಎಡಗಣ್ಣು ಬಗ್ಗೆನೂ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಯೋಗ ಮಾಡ್ಕೋಬೇಕು. ಮತ್ತು ಟೈಮ್ಗೆ ನೀರು ಕುಡಿಬೇಕು. ಒಳ್ಳೆಯ ಆಹಾರ ತಗೊಳ್ಳಿ ಮತ್ತು ಧ್ಯಾನ ಮಾಡ್ಕೊಳ್ಳಿ. ಪರಿಹಾರ ಬಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ಸೂರ್ಯನಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ, ಅಂದರೆ ಅರ್ಘ್ಯ ಅರ್ಪಿಸಿ. ಧನ್ಯವಾದಗಳು.